ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ಪಿ ಕಚೇರಿಯ ಪಕ್ಕದಲ್ಲೇ ಇರುವ ಅಣಕನೂರು ಗ್ರಾಮದ ನಾಗರಾಜ್ ಎಂಬುವರ ಮನೆಯಲ್ಲಿ ನವೆಂಬರ್ 27ನೇ ತಾರೀಕು ಹಾಡ್ ಹಗಲೇ ಮನೆಗೆ ನುಗ್ಗಿದ ಮೂವರು ಕಳ್ಳರು ಮನೆಯಲ್ಲಿದ್ದ ಬಂಗಾರ ಹಣವನ್ನ ಲೂಟಿ ಮಾಡಿ ಪರಾರಿಯಾಗಿರ್ತಾರೆ. ಅಂದು ನಾಗರಾಜ್ ಕುಟುಂಬ ಮನೆಗೆ ಬೀಗ ಹಾಕೊಂಡು ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ರು. ಇದನ್ನೇ ಹೊಂಚು ಹಾಕಿ ಕುಳಿತಿದ್ದ ಕಳ್ಳರು ಯಾರೂ ಇಲ್ಲದನ್ನ ಗಮನಿಸಿ ಮನೆಯ ಬೀಗ ಮುರಿದು ಮನೆಯಲ್ಲಿದ್ದ 20 ಗ್ರಾಂ ಚಿನ್ನದ ನೆಕ್ಲೆಸು, 10 ಗ್ರಾಂ ಓಲೆ, 2.5 ಲಕ್ಷ ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿರ್ತಾರೆ. ಸಂಜೆ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬಂದ ಮನೆಯ ಮಾಲೀಕರಿಗೆ ಮನೆಯ ಪರಿಸ್ಥಿತಿ ನೋಡಿ ಶಾಕ್ ಆಗಿತ್ತು. ಬಂದ್ಬಿಟ್ಟು ಅಣಕನೂರು ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ವಿ, ಮನೆ ಬೀಗ ಹಾಕ್ಕೊಂಡು. ನಾನು ಫಸ್ಟ್ ಮನೆಗೆ ನಾನೇ ಬಂದಿದ್ದು 4 ಗಂಟೆ ಹಂಗೆ. ಬಂದಿದ್ದ ತಕ್ಷಣ ಮನೆಯಲ್ಲಿ ಬೀಗ ಎಲ್ಲ ಹೊಡೆದಾಕಿದ್ರು. ಬಂದು ರೂಮ್ ಒಳಗಡೆ ನೋಡಿದ್ರೆ ಬೀರು ಎಲ್ಲ ಓಪನ್ ಆಗಿತ್ತು. ಓಪನ್ ಆಗಿ ಎಲ್ಲರೂ ಅದನ್ನೆಲ್ಲ ಹೊಡೆದಾಕಿದ್ರು. ಹೊಡೆದಾಕಿದ ತಕ್ಷಣ ನಾನು ಏನೇನಿದೆ ಅಂತೆಲ್ಲ ನೋಡಿದ ತಕ್ಷಣ ಅದರಲ್ಲಿ ಕಾಸು, ಒಡವೆಗಳು ಸ್ವಲ್ಪ ಇದಾಗಿತ್ತು, ನೆಕ್ಲೇಸು, ವಾಲೆ, ಕಾಸು ಒಂದು 3 ಲಕ್ಷ ಹೋಗಿತ್ತು. ಅದಕ್ಕೆ ಹೋಗಿ ಪೊಲೀಸವ್ರು ಕಂಪ್ಲೇಂಟ್ ಕೊಟ್ವಿ. ಅವರು ಬಂದು ಎಲ್ಲ ಫಿಂಗರ್ ಪ್ರಿಂಟು ಅವೆಲ್ಲ ತೊಗೊಂಡ್ರು. ಬಂದು ಡಾಗ್ಸ್ ಅದೆಲ್ಲ ಬಂದು ನೋಡಿಕೊಂಡು ಅವರೆಲ್ಲ ಚೆಕ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಂಡು ಹೋಗಿದ್ದಾರೆ. ಅದೇ ಅವ್ರು ಹೇಳಿದ್ರು ಸಿಗುತ್ತೆ, ಏನು ಟೆನ್ಷನ್ ಮಾಡ್ಕೊಂಬಿಡ್ರಿ ಅಂತ ಹೇಳಿದರು. ಅದಕ್ಕೆ ಎಲ್ಲರದ್ದು ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಒಡವೆ ಬಂದು ನೆಕ್ಲೇಸ್ 25 ಗ್ರಾಮ್ ಇತ್ತು, ವಾಲೆ ಬಂದುಬಿಟ್ಟು ಒಂದು 8ರಿಂದ 10 ಗ್ರಾಮ್ ಇತ್ತು, ಕ್ಯಾಶ್ ಬಂದುಬಿಟ್ಟು 2ರಿಂದ 3 ಲಕ್ಷವರೆಗೂ ಇತ್ತು. 3 ಲಕ್ಷವರೆಗಿತ್ತು. ಅದು ಎಲ್ಲ ಹುಂಡಿ ಎಲ್ಲ ಹೊಡೆದಾಕ್ಬಿಟ್ಟು, ಬಿರುಗಳೆಲ್ಲ ಹೊಡೆದಾಕ್ಬಿಟ್ಟು, ಅದ್ರ ಹುಂಡಿಗೆ ಬೀಗ ಹಾಕಿದ್ವಿ, ಅದನ್ನು ಹೊಡೆದಾಕ್ಬಿಟ್ಟು ಡೋರಲ್ಲಿರೋ ಐಟಮ್ಗಳೆಲ್ಲ ಕೆಳಗಡೆ ಬೀಳ್ಸಾಕ್ಬಿಟ್ಟು ಇದು ಮಾಡಿಬಿಟ್ಟು ಎತ್ಕೊಂಡು ಹೊರಟೋಗಿದ್ದಾರೆ. ಡೋರು ಎಲ್ಲ ಓಪನ್ ಆಗೇ ಇತ್ತು. ನಾನು ಬರೋವಾಗ ಓಪನ್ ಆಗಿದ್ದು ನೋಡಿಕೊಂಡು ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿ ಅವ್ರು ಬಂದು ತಿರ್ಗಾ ಪೊಲೀಸ್ ಇದು ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರು ಬಂದು ಎಲ್ಲ ಕ್ಲೀನಾಗಿ ನೋಡಿಬಿಟ್ಟು ಫಿಂಗರ್ ಪ್ರಿಂಟು, ನಾಯಿ ಡಾಗ್ ಎಲ್ಲ ಬಂದು ಅವ್ರು ಚೆಕ್ ಮಾಡಿಕೊಂಡು ಹೋದರು. ಕ್ಯಾಶ್ ಬಂದುಬಿಟ್ಟು ನಾವು ಈ ಥರನೇ ಸ್ವಲ್ಪ ಸೈಟು ಅದು ಇದು ಡೀಲ್ ಮಾಡಬೇಕಾಗಿತ್ತು. ಅದಕ್ಕೆ ಕ್ಯಾಶ್ ತೊಗೊಂಬಂದ್ಬಿಟ್ಟು ನೈಟ್ ಇಕ್ಕಿ ಮಾಮೂಲಿ ಕೆಲಸಕ್ಕೆ ಎಲ್ಲರೂ ಹೋಗಿದ್ವಿ. ತಿರ್ಗಿ ಬರೋ ಅಷ್ಟೊತ್ತಿಗೆ ಈ ಥರ ಆಗಿತ್ತು. ಅಂದರೆ ಸಾಯಂಕಾಲ ಅಂದರೆ ಒಂದು 6 ಗಂಟೆ 7 ಗಂಟೆಗೆ ತಂದಿಕ್ಕಿದ್ದ ಅಣ್ಣ. ಯಾವಾಗ? ಇದು ಹಿಂದಿನ ದಿವಸ ತಂದಿಕ್ಕಿದ್ರು. ಅದು ತಿರ್ಗಾ ಈ ತಂದಿಕ್ಬಿಟ್ಟು ಮಾಮೂಲಿ ಬೆಳಗ್ಗೆ ಎಲ್ಲರೂ ಎದ್ದು ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರು ಹೋಗಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗಿ ತಿರ್ಗಿ ಬರೋ ಅಷ್ಟೊತ್ತಿಗೆ ಈ ಥರ ಆಗಿದೆ. ನೀವು ಎಷ್ಟೊತ್ತಿಗೆ ಬಂದ್ರಮ್ಮ? ನಾನು 4 ಗಂಟೆ ಅಷ್ಟೊತ್ತಿಗೆ ಬಂದಿದ್ದೆ. 4 ಗಂಟೆಯಲ್ಲಿ ಹಂಗೆ ಇತ್ತಾ? ಡೋರ್ ಹಾಕಿದ್ರಾ? ಇಲ್ಲ, ಡೋರ್ ಹಾಕಿರ್ಲಿಲ್ಲ. ಸ್ವಲ್ಪ ಒಂದು ಡೋರ್ ಕ್ಲೋಸ್ ಮಾಡಿತ್ತು, ಒಂದು ಡೋರ್ ಮಾತ್ರ ಓಪನ್ ಆಗಿತ್ತು. ನೋಡಿದೆ ಮಾಮೂಲಿ ಎಲ್ಲ ಬರೋ ಟೈಮ್ಗೆ ಬೀಗ ಎಲ್ಲ ಕ್ಲೋಸ್ ಆಗಿರುತ್ತೆ. ನಾನೇ ಬಂದು ಬೀಗ ಓಪನ್ ಮಾಡಿ ಬರಬೇಕಾಗಿತ್ತು. ಬಂದಿದ್ದ ತಕ್ಷಣನೇ ನೋಡಿದೆ ಬೀಗ ಎಲ್ಲ ಓಪನ್ ಇತ್ತು. ನಾನು ಆಟೋಮೆಟಿಕ್ ಆಗಿ ಬಂದು ಫೋಟೋಗಳೆಲ್ಲ ತೆಗೆದು ಅಣ್ಣನಿಗೆ ಹಾಕಿ ಈ ಥರ ಆಗಿದೆ ಅಂತ ಹೇಳಿದ್ಮೇಲೆ ತಿರ್ಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅವರು ಬಂದು ಇಲ್ಲೆಲ್ಲ ಇದು ಮಾಡಿದ್ರು. ಅದು ಬೇರೆ, ಎಸ್ಪಿ ಕಚೇರಿ ಬಳಿಯಲ್ಲಿಯೇ ಹಾಡ್ ಹಗಲು ಕಳ್ಳತನ ಮಾಡಿದ ಈ ಪ್ರಕರಣ ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಕಳ್ಳರ ಫಿಂಗರ್ ಪ್ರಿಂಟ್ಸ್ ಹಿಡಿದು ಬೆನ್ನತ್ತಿದ್ದ ಪೊಲೀಸರು ವಿಚಾರಣೆ ನಡೆಸಿ ಕಳ್ಳರ ಬಗ್ಗೆ ಮಾಹಿತಿ ಪಡೆದಾಗ ಪೊಲೀಸರಿಗೆ ಶಾಕ್ ಆಗಿತ್ತು. ಹೌದು, 97 ಕೇಸ್ಗಳ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯದ ಕಳ್ಳ ಈ ಕಳ್ಳತನ ಮಾಡಿದ್ದು ಬೆಳಕಿಗೆ ಬಂದಿತ್ತು. A1 ಆರೋಪಿ ಹೈದರಾಬಾದ್ ಮೂಲದ ರಾಹುಲ್ ಕುಮಾರ್ ಶರ್ಮಾ ಆದರೆ A2 ಚಿಕ್ಕಬಳ್ಳಾಪುರ ತಾಲೂಕಿನ ಜಾತ್ವಾರೋಸಳ್ಳಿ ಗ್ರಾಮದ ಅಲ್ಲಾಬಕಾಶ್. ಇನ್ನು A3 ಆರೋಪಿ ಆಂಧ್ರ ಪ್ರದೇಶ ಮೂಲದ ಸೈಯದ್ ದಾವೂದ್. ಈ 3 ಆರೋಪಿಗಳನ್ನು ಪೊಲೀಸರು ಹಿಡಿದು 20 ಗ್ರಾಂ ಚಿನ್ನ, 25,000 ರೂಪಾಯಿ ಹಣವನ್ನು ವಶಪಡಿಸಿಕೊಂಡು ಜೈಲಿಗಟ್ಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಮೂಲದ ಅಲ್ಲಾಬಕಾಶ್ಗೆ ಜೈಲಿನಲ್ಲಿ ಪರಿಚಯವಾಗಿದ್ದ ಅಂತಾರಾಜ್ಯ ಕಳ್ಳ ರಾಹುಲ್ ಕುಮಾರ್ ಶರ್ಮಾ ಮತ್ತು ಸೈಯದ್ ದಾವೂದ್ ಜೊತೆ ಮಾಡಿಕೊಂಡು ಅಣಕನೂರು ಗ್ರಾಮದ ಬಳಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ರು ಅಂತ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಮಂತ್ 27 ನವೆಂಬರ್ ಒಂದು ಅಣಕನೂರು ಊರಲ್ಲಿ ಒಂದು ಮನೆ ಕಳ್ಳತನ ಡೇ ಟೈಮಲ್ಲಿ ರಿಪೋರ್ಟ್ ಆಗಿತ್ತು. ಈ ಕಂಪ್ಲೇಂಟ್ ಪ್ರಕಾರ ಅವರು ಮನೆ ಲಾಕ್ ಮಾಡಿ ಬೆಳಿಗ್ಗೆ ಯಾವುದೋ ಜಾಗಕ್ಕೆ ಹೋಗಿದ್ದಾರೆ. ವಾಪಸ್ ಬಂದಾಗ 3:30 ಆಯಿತು, 3:15 ಆಯಿತು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಕಿ ಯಾರು ಆಸಾಮಿಗಳು ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಳ್ಳತನಲ್ಲಿ ಅವ್ರದ್ದು ಮನೆಯಿಂದ ಗೋಲ್ಡ್ ಇಯರಿಂಗ್ಸ್ ಮತ್ತು ಬೇರೆ ಗೋಲ್ಡ್ ಐಟಮ್ಸ್ ಮತ್ತು ಸ್ವಲ್ಪ ಕ್ಯಾಶ್ ಇದು ಎಲ್ಲ ಕಳ್ಳತನ ಆಗಿತ್ತು. ಈ ಥರ ಅವರು FIR ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ನಾವು ಒಂದು ಸೀನ್ ಆಫ್ ಕ್ರೈಮ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಎವಿಡೆನ್ಸಸ್ ವಗೇರೆ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಈ ಕೇಸ್ದು ಅನಾಲಿಸಿಸ್ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಒಬ್ಬರು ಆರೋಪಿ
ಹೈದರಾಬಾದ್ದವರು ಇಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ನಾವು ಟೋಟಲ್ 3 ಜನ ಆರೋಪಿಗೆ ಈಗ ಕರ್ಕೊಂಡ್ಬಂದಿದ್ದೀವಿ. ಈ ಫಸ್ಟ್ ಆರೋಪಿ A1 ರಾಹುಲ್ ಕುಮಾರ್, ಇವರು ಚಾರ್ಮಿನಾರ್ ಹೈದರಾಬಾದ್ ಹತ್ರ ಇವರದು ವಾಸ ಇದೆ. ಇನ್ನೊಬ್ಬರು ಆರೋಪಿ ಅಲ್ಲಾ ಬಕ್ಷ್, ಇವರು ಶಿಲ್ಘಟ್ಟ ಸಿಟಿ. ಮತ್ತು ಇನ್ನೊಬ್ಬರು ಸೈಯದ್ ದಾऊद, ಇವರು ಕೂಡ ನೆಲ್ಲೂರು ಆಂಧ್ರ ಪ್ರದೇಶ್. ಈ 3 ಜನಗೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ. ಔಟ್ ಆಫ್ ದಟ್ ಈ ಕೇಸಲ್ಲಿ A1 ಯಾರು ಇದ್ದಾರೆ, ರಾಹುಲ್ ಕುಮಾರ್ ಶರ್ಮಾ, ಇವರ ಮೇಲೆ ಸುಮಾರು ಕೇಸಸ್ ಇದೆ ಆಲ್ ಓವರ್ ಸೌತ್ ಇಂಡಿಯಾ. ಈ ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶಲ್ಲಿ ಜಾಸ್ತಿ ಕೇಸಸ್ ಇದೆ, ಆಂಧ್ರ ಪ್ರದೇಶ್ ತೆಲಂಗಾಣಲ್ಲಿ. ನಮ್ಮ ಮಾಹಿತಿ ಪ್ರಕಾರ ಟೋಟಲ್ 97 ಕೇಸಸ್ ಕಳ್ಳತಂದು ಇವರ ಮೇಲೆ ಇದೆ. ಮತ್ತು ಈ ಕೇಸಲ್ಲಿ ನಾವು 20 ಗ್ರಾಮ್ಸ್ ಗೋಲ್ಡ್ ಮತ್ತು 25,000 ಕ್ಯಾಶ್ದು ರಿಕವರಿ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್, ಮತ್ತು ನಮ್ಮ ಟೆಕ್ನಿಕಲ್ ಸ್ಟಾಫ್, ಫಿಂಗರ್ ಪ್ರಿಂಟ್ ಸ್ಟಾಫ್ ಕೂಡ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.